ಪ್ರತಿದಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅನ್ನೋ ಟೆನ್ಷನಲ್ಲಿ ಪ್ರತಿದಿನ ಇರಬೇಕಾಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅದೇ ರೀತಿ ಯಾವುದೇ ರೀತಿ ರೆಸಿಪಿ ಮಾಡ್ಬೋದು ಅನ್ನೋದನ್ನು ಇವತ್ತು ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದು ನೀರು ದೋಸೆ ರೆಸಿಪಿ. ಹಾಗೆ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ರಾತ್ರಿ ನೆನೆಸಿಟ್ಟಿರೋಂಥ ಅಕ್ಕಿ ಬೆಳಗಿನ ತಿಂಡಿಗೆ ನಾನು ಮಾಡ್ತಾ ಇರೋವಂಥದ್ದು. ನೀವು ಸಾಯಂಕಾಲ ಮಾಡಬೇಕಂದ್ರೆ ಬೆಳಗಿನ ಹೊತ್ತು ಅಥವಾ ಮಧ್ಯಾಹ್ನ ಮೇಲೆ ಒಂದು 4 ಅವರಾದರೂ ನೆನೆಸಿಡಬೇಕಾಗುತ್ತೆ. 3ರಿಂದ 4 ಗಂಟೆ ನೆನೆಸಿಟ್ಟಿರೋಂಥ ಅಕ್ಕಿ ಬೇಕಾಗುತ್ತೆ. ಅಥವಾ ಓವರ್ನೈಟ್ ನೆನೆಸಿಡ್ತೀವಿ ಅಂದರೂ ಆ ಅಕ್ಕಿನ ಆಗಿರುತ್ತೆ. ಇದು ದೋಸಾ ರೈಸನ್ನು ತೊಗೋಬೋದು ಅಥವಾ ನೀವು ರೇಷನ್ ಅಕ್ಕಿನೂ ಕೂಡ ತೊಗೋಬೋದು. ಇದರಲ್ಲಿ ನಾನು ರೇಷನ್ ಅಕ್ಕಿನ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿರುವಂಥದ್ದು. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ಯಾವುದೇ ತರಿ ಇರಬಾರ್ದು, ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಹಾಗೆ ಇವಾಗ ರುಬ್ಬುವಾಗ ಕಡಿಮೆ ಪ್ರಮಾಣದ ನೀರನ್ನು ಹಾಕ್ಕೊಂಡು ಆಮೇಲೆ ರುಬ್ಬಿದಾದ ನಂತರ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ದೋಸೆ ಬ್ಯಾಟರ್ಗೆ ನೀರನ್ನು ಚೆನ್ನಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಬ್ಕೊಂಡು ಒಂದು 1/4 ಗಂಟೆ ಅಥವಾ ಒಂದು 15 ನಿಮಿಷ ಅಥವಾ 1 ಅವರ್ ಕೂಡ ನೀವು ಇಡ್ಬೋದಾಗುತ್ತೆ. ಅದನ್ನು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಒಂದು ಚಟ್ನಿ ರೆಸಿಪಿನ ಮಾಡ್ಬೋದಾಗುತ್ತೆ. ಅದಕ್ಕೆ ನಾನಿವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡೋದಕ್ಕೆ ಮೊದಲೇದಾಗಿ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆನೂ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಒಂದು 2 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ದಪ್ಪ ಸೈಜ್ ತೊಗೊಂಡಿದ್ದು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ ಅಂತ ಅಂದರೆ ನೀವು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೋಬೋದಾಗುತ್ತೆ. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿದ ನಂತರ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನೀವು ಟೊಮೆಟೊ ಬೇಡ ಅಂತ ಅಂದರೆ ಹುರಿಗಡಲೆನೇ ಸೇರಿಸ್ಕೋಬೋದು. ಅದನ್ನು ಸ್ಕಿಪ್ ಮಾಡಿಕೊಂಡು ಕೂಡ ಹಾಕ್ಕೋಬೋದಾಗುತ್ತೆ. ಹಾಗೆ ಟೊಮೆಟೊ ಹಾಕ್ಕೊಂಡು ಇದಕ್ಕೆ ಹುಣಸೆಹಣ್ಣು ಬೇಕನ್ಸಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡ್ಬೋದು ಟೊಮೆಟೊ ಹಾಕಿರೋದ್ರಿಂದ. ಅದ್ರ ಜೊತೆಗೆ ಒಂದು ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಚೆನ್ನಾಗಿ ಬಾಡಿಸೋದ್ರಿಂದ ಚಟ್ನಿ ಸಾಯಂಕಾಲವರೆಗೂ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಟಿಫಿನ್ ಬಾಕ್ಸ್ಗಳಿಗೆ ಹಾಕಿದ್ರೂ ಕೂಡ ಯಾವುದೇ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಇವಾಗ ಇದಕ್ಕೆ ಹಸಿ ಕೊಬ್ಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಕೂಡ ಹಾಗೆ ಚೆನ್ನಾಗಿ ಬಾಡಿಸ್ಕೋಬೇಕು, ಇಲ್ಲ ಅಂತಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬಾಡಿಸ್ಕೊಂಡ್ರೂ ಕೂಡ ಹಾಕೋಬೋದು. ನೀವು ಇಲ್ಲಿ ಬೇಡ ಅಂತಂದರೆ ಶೇಂಗಾ ಬೀಜ ನಾವು ಸೇರಿಸ್ಕೋಬೋದು, ಕಡಲೆಕಾಯಿ ಬೀಜ ಕೂಡ ಸೇರಿಸ್ಕೋಬೋದು ಕೊಬ್ಬರಿ ಬದಲಾಗಿ, ಅಥವಾ ಹುರಿಗಡಲೆ ಕೂಡ ನೀವು ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿನ ರುಬ್ಕೊಂಬಂದಿರೋವಂಥದ್ದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಜಾರನ್ನು ಹಾಕ್ಕೊಂಬಿಡೋಣ. ಇದಕ್ಕೆ ನಿಮಗೆ ನೀರೇನು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೋದು. ಟೊಮೆಟೊ ಇರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ, ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇಂಗು ಬೇಕನ್ಸಿದ್ರೆ ಹಾಕೋಬೋದು. ಪರ್ಸ್ನಲಿ ಇಷ್ಟ ಆಗಲ್ಲ, ಸೊ ಅದಕ್ಕೆ ಹಾಕಿಲ್ಲ. ಚಟ್ನಿನ ಸೈಡಲ್ಲಿ ಇಟ್ಕೊಂಡು ಈ ಕಡೆ ತವಾ ಕೂಡ ಬಿಸಿ ಇಟ್ಟಿದೆ. ಚೆನ್ನಾಗಿ ತವಾ ಕಾದಿರಬೇಕು. ನೀವು ಯಾವುದೇ ದೋಸೆ ಹಾಕುವಾಗ ಚೆನ್ನಾಗಿ ತವಾ ಕಾದಿದ್ರೇ ಫಸ್ಟ್ ದೋಸೆ ಎದ್ದೇಳುತ್ತೆ. ಇಲ್ಲ ಅಂತಂದರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದಾಗುತ್ತೆ. ಹಾಗೆ ಇವಾಗ ಚೆನ್ನಾಗಿ ಕಾದಿರೋ ಅಂಥ ತವಾಕ್ಕೆ ಎಣ್ಣೆನ ಸವರ್ಕೋಬೇಕು. ಮೊದಲೇದಾಗಿ ಎಣ್ಣೆ ಸವರ್ಕೊಂಡ್ಬಿಟ್ರೆ ಅದೇನೋ ದೋಸೆ ಎದ್ದೇಳುವಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು. ಹಾಗೆ ಚೆನ್ನಾಗಿ ತವಾ ಕಾದಿದ ನಂತರ ಎಣ್ಣೆ ಸವರ್ಕೊಂಡು ಆಮೇಲೆ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟನ್ನು ಈ ರೀತಿ ನೀರಾಗಿ ಮಾಡ್ಕೊಂಡಿರಬೇಕು, ಅದಕ್ಕೆ ನೀರು ದೋಸೆ. ಹಾಗೆ ಇವಾಗ ನೀರು ದೋಸೆ ಹಾಕ್ಕೊಂಡು 1-2 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡೋಣ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಸ್ಟೀಮಲ್ಲಿ ಬೆಂದಿರುತ್ತೆ. ಇಲ್ಲ ಅಂತಂದರೆ ನಿಮಗೆ ವೈಟ್ ಆಗುತ್ತೆ. ವೈಟ್ ಆಗಿದೆ ಅಂದರೆ ಸ್ವಲ್ಪ ಬ್ಯಾಟರ್ಗೆ ನೀರು ಸಾಕಾಗಿಲ್ಲ ಅಂತ ಇರ್ಬೋದು, ಅಥವಾ ಚೆನ್ನಾಗಿ ನೀವು ಬೇಯಿಸ್ತಾ ಇಲ್ಲ ಅಂತ ಆಗಿರ್ಬೋದು. ಆ ರೀತಿ ಕೂಡ ಆಗುತ್ತೆ. ದೋಸೆ ರುಬ್ಬುವಾಗ ಬೇಕನ್ಸಿದ್ರೆ ಹಸಿ ಕೊಬ್ಬರಿನ ಹಾಕೋಬೋದು, ಅಥವಾ ಒಂದು ಹಿಡಿ ಅನ್ನ ಕೂಡ ಹಾಕ್ಕೊಂಡು ರುಬ್ಕೋಬೋದಾಗುತ್ತೆ. ಆ ಥರ ಮಾಡೋದ್ರಿಂದ ಸ್ವಲ್ಪ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆಗಳು. ಹಾಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಿಕನ್ ಕರಿ, ಫಿಶ್ ಕರಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಚಟ್ನಿ, ಯಾವುದೇ ರೀತಿಯ ಚಟ್ನಿ ಪಲ್ಯ ಜೊತೆಗೂ ಕೂಡ ಟೇಸ್ಟ್ ಮಾಡ್ಬೋದಾಗುತ್ತೆ. ಹಾಗೆ ಇವಾಗ ಇದನ್ನು ಚೆನ್ನಾಗಿ ಕಾದಿರೋ ಅಂಥ ತವಾನ ಮತ್ತೊಂದು ದೋಸೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ, ಇನ್ನೂ ಕೂಡ ನೀರು ಮಾಡ್ಕೊಂಡಿರೋವಂಥದ್ದು. ಇದು ಚೆನ್ನಾಗಿ ಮುಚ್ಚಳ ತೆಗೆದಿದ್ದ ನಂತರ ಸಡನ್ನಾಗಿ ನೀವು ಸ್ಪೂನಿಂದ ಎತ್ತಕ್ಕೆ ಹೋಗ್ಬಾರ್ದು. 1-2 ಸೆಕೆಂಡ್, 30 ಸೆಕೆಂಡ್ಸ್ ಹಾಕಿ ಬಿಟ್ಟರೆ ಸ್ವಲ್ಪ ಡ್ರೈನೆಸ್ ಬರುತ್ತೆ ಮೇಲ್ಗಡೆ. ಆವಾಗ ನಿಮಗೆ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ನೋಡ್ತಾ ಇರ್ಬೋದು, ತುಂಬ ಸುಲಭವಾಗಿ ಮಾಡುವಂಥ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಚಿಕನ್ ಕರಿ, ಫಿಶ್ ಕರಿ ಅಥವಾ ಚಟ್ನಿ ಪಲ್ಯ ಜೊತೆಗೂ ಈ ರೀತಿ ಸರ್ವ್ ಮಾಡ್ಬೋದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.